ಮೂರನೇ ಅಥವಾ ನಾಲ್ಕನೇ ಸಿ ಸೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಜನ ಎದುರಿಸ್ತಾರೆ, ಅದು ಡೇಂಜರ್ ಅಂತ. 99% ಆಫ್ ದ ತಾಯಂದಿರಿಗೆ ರಿಯಲ್ ರೀಸನ್ ಏನು ಅಂತಾನೆ ಗೊತ್ತಿಲ್ಲ. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಆಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಸೆಕೆಂಡ್ ಸಿ ಸೆಕ್ಷನ್ ಬಂದು ವೆರಿ ಕಾಮನ್, ಬಟ್ ಮೂರನೇದು ಮತ್ತೆ ನಾಲ್ಕನೇ ಸಿ ಸೆಕ್ಷನ್ ಸೇಫಾ, ಏನಾದ್ರು ರಿಸ್ಕ್ ಇದೆಯಾ? ಬನ್ನಿ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ತೇನೆ. ಮೂರನೇ ಮತ್ತೆ ನಾಲ್ಕನೇ ಸೆಕ್ಷನ್ ಪಾಸಿಬಲ್ ಇದೆಯಾ ಅಂತ. ಹೌದು, ಇಂದಿನ ಮೆಡಿಕಲ್ ಟೆಕ್ನಾಲಜಿಯಿಂದ ಮಲ್ಟಿಪಲ್ ಸಿಸೇರಿಯನ್ ಸೆಕ್ಷನ್ ಪಾಸಿಬಲ್ ಇದೆ, ಬಟ್ ಇದರ ರಿಸ್ಕ್ ಕೂಡ ಇದೆ. ಇದರಿಂದ ಆಗುವಂತಹ ರಿಸ್ಕ್ ಗಳು ಬಂತು, ಪ್ರೀವಿಯಸ್ ಸಿಸೇರಿಯನ್ ಸ್ಕಾರ್ ಥಿನ್ ಆಗಿರಬಹುದು, ಸಮ್ ಟೈಮ್ ಪ್ಲೆಸೆಂಟಾ ಡೀಪ್ ಆಗಿ ಅಟ್ಯಾಚ್ ಆಗಿರಬಹುದು, ಅದನ್ನ ಪ್ಲೆಸೆಂಟಾ ಅಕ್ರಿಟಾ ಅಂತ ಕರಿತೀವಿ. ಸಿಸೇರಿಯನ್ ಸ್ಕಾರ್ ಎಕ್ಟೋಪಿಕ್ ಆಗೋ ಚಾನ್ಸಸ್ ಇರುತ್ತೆ, ಹಂಗಂದ್ರೆ ಆ ಪ್ರೆಗ್ನೆನ್ಸಿ ಬಂದು ಆ ಸ್ಕಾರ್ ಸೆಟಲ್ ಅಟ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೆಚ್ಚಾಗಿ ಬ್ಲೀಡಿಂಗ್ ಆಗಬಹುದು, ಸರ್ಜರಿ ಟೈಮ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಅಡಿಷನ್ಸ್ ಗಳು ಹಂಗಂದ್ರೆ ಒಳಗಡೆ ಟಿಶ್ಯೂಗಳು ಅಂಟ್ಕೊಂಡಿರ್ಬೋದು. ಆದ್ರೆ ಈ ರಿಸ್ಕ್ ಎಲ್ಲರಿಗೂ ಒಂದೇ ಆಗೋದಿಲ್ಲ. ನಿಮ್ಮ ಬಾಡಿ ಪ್ರೀವಿಯಸ್ ಸರ್ಜರಿ ಮತ್ತು ಹೀಲಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡನೇದು ಬಂದು ಇದು ಸೇಫಾ ಅಂತ. ಹೌದು, ಇದು ಸೇಫೇ, ಆದ್ರೆ ರೈಟ್ ಹಾಸ್ಪಿಟಲ್, ಎಕ್ಸ್ಪೀರಿಯನ್ಸ್ ಟೀಮ್ ಮತ್ತೆ ಮಾನಿಟರಿಂಗ್ ಇದ್ದಾಗ ಮಾತ್ರ. ಮೂರನೇದು ಬಂದು ಆಲ್ಮೋಸ್ಟ್ ಯಾರು ಹೇಳದೇನೆ ಇರೋ ಸತ್ಯ. ನಿಮ್ಮ ಮೂರನೇ ಅಥವಾ ನಾಲ್ಕನೇ ಸರ್ಜರಿ ಸೇಫ್ಟಿ ನಂಬರ್ ಮೇಲೆ ಅಲ್ಲ, ನಿಮ್ಮ ಪ್ರೀವಿಯಸ್ ಸರ್ಜರಿ ಸ್ಕಾರ್ ಮತ್ತು ನಿಮ್ಮ ಪ್ರೆಗ್ನೆನ್ಸಿ ಕೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಂಪ್ಲಿಕೇಶನ್ ಗಳನ್ನು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿ ಕೇರ್ ಮತ್ತು ಟೈಮ್ಲಿ ಸ್ಕ್ಯಾನ್ ಇಂದ ಅವಾಯ್ಡ್ ಮಾಡಬಹುದು. ಲಿವ್ ಲಾಂಗ್, ಲಿವ್ ಹೆಲ್ದಿ, ಲಿವ್ ಹ್ಯಾಪಿ ವಿತ್ ಮಿ ಡಾಕ್ಟರ್ ಸಂಜನಾ.